ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಎಲ್ಲರಿಗೂ ಶುಭೋದಯ. RCB ಫ್ಯಾನ್ಸ್ಗಳಂತೂ ಇನ್ನ ನನ್ನ ಮ್ಯಾಚ್ ಹ್ಯಾಂಗ್ ಓವರ್ಲೇ ಇದೀವಿ, ಇನ್ನ ಈಚೆ ಕಡೆನೇ ಬರೋಕ್ಕಾಗ್ತಿಲ್ಲ. ಏನು ಮ್ಯಾಚು, ಏನು ಹೋದ್ರು RCB ಅವನಜ್ಜಿ. ಇದು ಗುರು, ಇದು ಬೇಕಾಗಿರೋದು. ಏನು ಎಷ್ಟು ವರ್ಷ ಆದ್ಮೇಲೆ ಈ ಥರ ಆಡ್ತಿದ್ದು RCB. ಈ ಥರ ಆಡಿರೋದು ನೋಡೇ ಇಲ್ಲಲ್ಲ ನಮ್ಮ RCB. 2016 ಈ ಥರ ಆಡಿದ್ದು ಲಾಸ್ಟ್ ನೋಡಿರೋದು ನಾವು. ಈ ಥರ ಎಲ್ಲ ಆಡ್ತಾ ಇದ್ರಲ್ಲ RCB ಅನ್ನೋ ಒಂಥರ ತಲೆಯಲ್ಲಿ ಹಂಗೆ ಒಂಥರ ಸ್ಟನ್ ಆಗ್ಬಿಟ್ಟಿದ್ದೀವಿ ನಾವು ಒಂದು RCB ಕೊಡ್ತಾರಂತ ಪರ್ಫಾರ್ಮೆನ್ಸ್ಗೆ. ಸೊ ಇವಾಗ ಪಾಯಿಂಟ್ಸ್ ಟೇಬಲ್ ಅಂತೂ ಅಲ್ಟಿಮೇಟ್ಲಿ ನಿರ್ಧಾರ ಅಂತೂ ಆಗಿದೆ. ಇವತ್ತು ಲಾಸ್ಟ್ ಡೇ ಲೀಗ್ ಸ್ಟೇಜ್ದು 2 ಮ್ಯಾಚು ಡಬಲ್ ಹೆಡರ್ ಇದೆ. ಇವತ್ತು ಮೊದಲನೇ ಮ್ಯಾಚು SRH ಇಸ್ ಟೇಕಿಂಗ್ ಆನ್ ಪಂಜಾಬ್ ಕಿಂಗ್ಸ್, ಎರಡನೇ ಮ್ಯಾಚು RR ಇಸ್ ಟೇಕಿಂಗ್ ಆನ್ KKR. RR ಅಂಡ್ KKR ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮ್ಯಾಚ್. ಹಂಗೆ SRHಗೂ ಕೂಡ ಇಂಪಾರ್ಟೆಂಟ್ ಮ್ಯಾಚು. ಇಲ್ಲಿ KKRಗೆ ಇಂಪಾರ್ಟೆಂಟ್ ಅಲ್ಲ, RRಗೆ ಇಂಪಾರ್ಟೆಂಟು, ಜೊತೆಗೆ SRHಗೆ ಇಂಪಾರ್ಟೆಂಟು. ಯಾಕಂದರೆ ಪಾಯಿಂಟ್ಸ್ ಟೇಬಲ್ ಆಲ್ರೆಡಿ ಸೆಟಲ್ ಆಗಿದಂತೂ ಆಗಿದೆ. 4 ಟೀಮ್ ಅಫಿಷಿಯಲಿ ಕ್ವಾಲಿಫೈ ಆಗಿದಂತೂ ಆಗಿದೆ. ಬಟ್ ಕ್ವಾಲಿಫೈರ್ 1 ಯಾರು ಆಡ್ತಾರೆ ಆ್ಯಂಡ್ ಎಲಿಮಿನೇಟರ್ ಯಾರು ಆಡ್ತಾರೆ ಅಂತ ಇನ್ನೂ ನಿರ್ಧಾರ ಆಗಿಲ್ಲ. ಒಂದೊಂದು ಟೀಮ್ ಮಾತ್ರ ನಿರ್ಧಾರ ಆಗಿದೆ. KKR ಇಸ್ ಗೋಯಿಂಗ್ ಟು ಪ್ಲೇ ಕ್ವಾಲಿಫೈರ್ 1, RCB ಇಸ್ ಗೋಯಿಂಗ್ ಟು ಪ್ಲೇ ಎಲಿಮಿನೇಟರು. ಇದಂತೂ ಪಕ್ಕಾ ಫಿಕ್ಸ್ ಆಗಿದೆ. ಬಟ್ RCB ಜೊತೆಗೆ ಯಾರು ಆಡ್ತಾರೆ, ಜೊತೆಗೆ KKR ಜೊತೆಗೆ ಯಾರು ಆಡ್ತಾರೆ ಅನ್ನೋದು ಇನ್ನೂ ಕ್ವಶನ್ ಇದೆ. SRH ಆಡ್ತಾರಾ ಅಥವಾ RR ಆಡ್ತಾರಾ ಅಂತ, ಅದು ಇವತ್ತು ಅಲ್ಟಿಮೇಟ್ಲಿ ಡಿಸೈಡ್ ಆಗುತ್ತೆ ಮಗ. ಇವಾಗ ಪಾಯಿಂಟ್ಸ್ ಟೇಬಲ್ನ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಅಲ್ಟಿಮೇಟಾಗಿ ಯಾವ ಥರ ಕಾಣಿಸಿದೆ ಅಂತ. CSKನ ತೆಗೆದು ಕೆಳಗಡೆ ರುಬ್ಬಿ ಹಾಕೊಂಡು ಕಳಿಸ್ತಾ ಇದ್ದಾಗೆ ನಮ್ಮ RCB. CSK ನೋಡ್ರೆ ಪಾಪ ಅಯ್ಯೋ ಪಾಪ ಅನ್ಸುತ್ತೆ. CSK ನೋಡಿ ಅಯ್ಯೋ ಪಾಪ ಅಂತ ಅನ್ಕೊಂಬಾರ್ದು, ಯಾಕಂದರೆ ಇವ್ರು ಸುಮಾರು ಸೀಸನ್ ನಮಗೆ ಕಳಿಸಿದ್ದಾರೆ. ನಾವು ಒಂದು ಸೀಸನ್ ಕಳಿದ್ರೆ ಏನು ತಪ್ಪಾಗೋದಿಲ್ಲ, ಎಲ್ಲ ಸೀಸನ್ ಸೇರಿಸಿ ಒಂದೇ ಸೀಸನ್ನಲ್ಲಿ ಕಳಿಸ್ದಂಗಿತ್ತು. ಇದು ಗುರು, ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ನಾಕ್ಔಟ್ ಸ್ಟೇಜ್ ಅಂತ ಬಂದಾಗ RCB ಯಾವಾಗಲೂ ಸೋತಿರೋದ್ರೆ CSK ಮೇಲೆ. ಇದು ನಾಕ್ಔಟ್ ಸ್ಟೇಜ್ ಅಂತ ಬಂದಾಗ RCB ಇಟ್ಟರಲ್ಲ ಗುಣನ CSKಗೆ. ಇದು RCB ಫ್ಯಾನ್ಸ್ ಒಂಥರ ಟ್ರೋಫಿ ಗೆದ್ದಷ್ಟೇ ಖುಷಿ ಆಗ್ಬಿಡ್ತಾರೆ. ಆ ರೇಂಜಿಗೆ ಎಕ್ಸೈಟ್ಮೆಂಟು ನೆನ್ನೆ ಫ್ಯಾನ್ಸ್ಗಳು ತೋರಿಸಿದ್ದು. ಅವನಜ್ಜಿ ಫುಲ್ಲು ರೊಚ್ಚಿಗೆ ಟ್ರೋಫಿ ಗೆದ್ದಿರೋದ್ರೆ ಎಲ್ಲ ರೋಡಲ್ಲೆಲ್ಲ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡೆಲ್ಲ ಬಂದ್ಬಿಟ್ರು. ನೆನ್ನೆ ಸ್ಟೇಡಿಯಂ ಹತ್ರ ಅಂತೂ ಕೇಳಂಗೇನಿಲ್ಲ. 2 ಗಂಟೆ ಆದ್ರೂ ಕೂಡ ಕಿರ್ಚಾಡ್ ಕೂಗಾಡ್ತಾ ಇದ್ರಂಗೆ ಸ್ಟೇಡಿಯಂ ಹತ್ರ. ಸೊ ನೋಡ್ತಾ ಇರ್ಬೋದು ಪಾಯಿಂಟ್ಸ್ ಟೇಬಲ್ ಯಾವ ಥರ ಇದೆ ಅಂತ. RRಗೆ ಬೇಕಾಗಿರೋದು ಒಂದು ವಿಕ್ಟ್ರಿ. ಇವತ್ತು ಗೆಲ್ಲೇಬೇಕು. RR ಟಾಪ್ 2 ಫಿನಿಶ್ ಮಾಡಬೇಕು ಅಂದರೆ, 2ನೇ ಸ್ಥಾನದಲ್ಲಿ ಫಿನಿಶ್ ಮಾಡಬೇಕು ಅಂತಂದರೆ. SRHಗೂ ಕೂಡ ಇವತ್ತು ವಿಕ್ಟ್ರಿ ಬೇಕು, ಅವರು ಏನಾದರೂ ಫಿನಿಶ್ ಮಾಡಬೇಕು ಅಂದರೆ. ಇಲ್ಲಿ RR ಏನಾದ್ರು ಗೆಲ್ತು ಅಂತ ಅಂದರೆ ಫಸ್ಟ್ ಮ್ಯಾಚ್ ಇರೋದು SRH ಅವ್ರದಲ್ವಾ. SRH ಫಸ್ಟ್ ಆಫ್ ಆಲ್ ಅವ್ರು ಗೆಲ್ಲಬೇಕಾಗುತ್ತೆ. ಅದಾದಮೇಲೆ RR ಮ್ಯಾಚಿಗೆ ಅವರು ಕಾಯಬೇಕಾಗುತ್ತೆ. RR ವರ್ಸಸ್ KKR ಮ್ಯಾಚಲ್ಲಿ KKR ಇವಾಗಿರೋಂಥ ಫ್ಲೋನ ನೋಡ್ತು ಅಂದರೆ ಅವ್ರು ಯಾಕೋ ಬಿಡ್ಕೊಂಡು ಕೊಡೋ ಥರ ಕಾಣಿಸ್ತಾ ಇಲ್ಲ. 10 ವಿಕ್ಟ್ರಿ ಜೊತೆಗೆ ನಾವು ಟಾಪಲ್ಲೇ ಕೂತ್ಕೊಂತೀವಿ ಅಂತ ನೋಡ್ತಿರ್ತಾರೆ. ಅವ್ರು ಕಾಂಪ್ರಮೈಸ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ RR ಗೆಲ್ಲೇಬೇಕಾಗತ್ತೆ. ಕಂಟಿನ್ಯೂಸ್ ಆಗಿ 4 ಮ್ಯಾಚ್ ಓದಿದ್ರೆ RR. ಇಲ್ಲಿ ನೋಡಿ RCB ಚೆನ್ನಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಈ RR ಡಬ್ಬ ಥರ ಆಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ. ಒಂಥರ RR ಟೀಮ್ ಟು ಬೀಟ್ ಅಂತ ಫಸ್ಟ್ ಫೇಸಲ್ಲಿ ಅನ್ಸ್ಕೊಂಡಿದ್ದು. ಇವಾಗ ಏನು ಗುರು ಚೊತ್ತೆ ಟೀಮ್ ಥರ ಆಗೋಗ್ಬಿಡೈತಲ್ಲ ಗುರು ಅನ್ನೋ ಥರ ಆಗೋಗ್ಬಿಟ್ಟಿದೆ. RRಗೆ ಇದೊಂದು ದೊಡ್ಡ ಟಾಸ್ಕೇನೆ. ಯಾಕಂದರೆ ಏನಿಲ್ಲೇನು ಈಸಿ ಥರ ಕಾಣಿಸ್ತಾ ಇಲ್ಲ. ಅಲ್ಲಿ KKR ಏನು ಉಳ ಟೀಮ್ ಅಲ್ಲ, ಅಲ್ಲಿ ಪುಡಾಂಗ್ ಟೀಮ್ ಅದೊಂದು. ಸೊ ಒಂಥರ ಟೀಮ್ ಟು ಬೀಟ್ ಅಂದರೆ KKRನೇ ಈ ಟೂರ್ನಮೆಂಟ್. ಯಾಕಂದರೆ ಆ ಥರ ಕಡಕಾಗಿ ಪರ್ಫಾರ್ಮ್ ಮಾಡಿರೋದು. ಜಸ್ಟ್ ಅವ್ರು ಸೋತಿರೋದು 3 ಮ್ಯಾಚು. ಸೊ ಈ ಕಡೆ ಫಸ್ಟ್ ಮ್ಯಾಚಲ್ಲಿ ನಥಿಂಗ್ ಟು ಲೂಸ್ ಪಂಜಾಬ್ ಕಿಂಗ್ಸ್ಗೆ. ಅವರು ಒಂಥರ ಹಾವಳಿ ಕೊಡ್ತಾರೆ, ಸರಿಯಾಗೆ ವಾನ್ಸ್ತಾರೆ, ಒಂಥರ ದಿಲ್ದಾರಾಗಿ ಆಡ್ಬಿಟ್ಟು ಹೋಗ್ತಾರೆ ಅಂತ ಅನ್ಕೊಂಡಿದ್ದೀನಿ ಪಂಜಾಬ್ ಕಿಂಗ್ಸ್ ಇವತ್ತು. ಅದನ್ನು ಸನ್ರೈಸರ್ಸ್ ಹೈದರಾಬಾದ್ಗೂ ಕೂಡ ಇವತ್ತು ಕಷ್ಟ ಅಂತೂ ಖಂಡಿತ ಇದ್ದೇ ಇರುತ್ತೆ. ಬಟ್ ಸನ್ರೈಸರ್ಸ್ ಹೈದರಾಬಾದ್ ನನ್ನ ಪ್ರಕಾರ ಗೆಲ್ಲುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ ನನಗೆ ಯಾಕೋ ಅನ್ನಿಸ್ತಿದೆ. ಸನ್ರೈಸರ್ಸ್ ಹೈದರಾಬಾದ್ ಗೆಲ್ತು ಅಂತಂದರೆ ಇಲ್ಲಿ RR ಅನ್ನೋ ಸೋಲ್ತು ಅಂತಂದರೆ ಇಲ್ಲಿ RR ನಮ್ಮ ಮೇಲೆ ಬರ್ತಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿದೆ ಯಾವುದು ಅಂತಂದರೆ SRH ಬರಬೇಕಾ RR ಬರಬೇಕಾ ಎಲಿಮಿನೇಟರ್ಗೆ ನಮ್ಮ ಮೇಲೆ ಅಂತಂದರೆ ನನ್ನ ಪ್ರಕಾರ RR ಬಂದರೆ ಸಖತ್ತಾಗಿರುತ್ತೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. RR ಮೇಲೆ RCB ಎಲಿಮಿನೇಟರ್ನ ಆಡಲಿ, ಆಮೇಲೆ ಬೇಕಾದರೆ ಕ್ವಾಲಿಫೈರ್ 1 ಬೇಕಾದ್ರೆ ಆಡ್ಕೊಳ್ಳಿ KKR ಮೇಲೆನೋ ಅಥವಾ SRH ಮೇಲೆನೋ. ಇಬ್ಬರಲ್ಲಿ ಯಾರ ಮೇಲಾದರೂ ಕ್ವಾಲಿಫೈರ್ 2ನ ಆಡ್ಕೊಳ್ಳಿ. ಕಾದು ನೋಡೋಣ ಏನಾಗುತ್ತೆ ಅಂತ. ನಿಮಗೆ ಯಾರ ಮೇಲೆ ಬೀಳಬೇಕು RCBಗೆ? ನನ್ನ ಪ್ರಕಾರ ನನಗೆ RR ಮೇಲೆ ಬೀಳಬೇಕು. ನಿಮಗೆ SRH ಮೇಲೆ ಬೀಳಬೇಕಾ ಅಥವಾ RR ಮೇಲೆ ಬೀಳಬೇಕಾ? ಕಾಮೆಂಟಲ್ಲಿ ಹಾಕಿ. ಸೊ ಪಾಯಿಂಟ್ಸ್ ಟೇಬಲ್ ಅಲ್ಟಿಮೇಟ್ಲಿ ಡಿಸೈಡ್ ಆಗಿದೆ. ಇಲ್ಲಿ ಪರ್ಮಿಟೇಷನು, ಕಾಂಬಿನೇಷನು ಎಲ್ಲ ಹಿಟ್ ರನ್ ರೇಟು ಅವು ಇವೆಲ್ಲ ಲೆಕ್ಕಾಚಾರ ಎಲ್ಲ ಮುಗಿದು ಹೋಯಿತು ಇಲ್ಲಿಗೆ. ಸೊ ಇನ್ನೇನಿದ್ರು ಎಲಿಮಿನೇಟರ್, ಕ್ವಾಲಿಫೈರ್ 2 ಆ್ಯಂಡ್ ಫೈನಲ್ಸ್ ನಮ್ಮ RCBಗೆ 3 ಮ್ಯಾಚ್ನ ಇವಾಗ 6 ಗೆದ್ಬಿಟ್ಟವ್ರೆ. 3 ಗೆದ್ದರೆ 9 ಗೆದ್ದಂಗಿರುತ್ತೆ. ವಿಶೇಷ ದಾಖಲೆ ಆಲ್ರೆಡಿ ಆಗೋಗ್ಬಿಟ್ಟಿದೆ. 9 ಗೆಲ್ತು ಅಂತಂದರೆ ಅವನ ಅಜ್ಜಿ ನೆಕ್ಸ್ಟ್ ಲೆವೆಲ್ ಅಂತ ಅನ್ಕೊಳ್ಳಿ. ಸೊ ನಿಮಗೇನು ಅನ್ನಿಸ್ತಾ ಇದೆ, ಯಾರು ಬರ್ಬೋದು RCB ಮೇಲೆ ಆ್ಯಂಡ್ ಕ್ವಾಲಿಫೈರ್ 1ನ ಯಾರು ಆಡ್ಬೋದು SRH ಅವ್ರ RR? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬುಬಾ.